ಒಂದೆಡೆ ಮಳೆ, ಮತ್ತೊಂದು ಕಡೆ ಬರಗಾಲದ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. 2-3 ದಿನದಲ್ಲಿ ಮಳೆ ದಿಕ್ಕನ್ನೇ ಬದಲಿಸಿದೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಮಳೆ, ಮತ್ತೊಂದು ಕಡೆ ಬರಗಾಲದ ಆತಂಕ. 2-3 ದಿನದಲ್ಲಿ ಮಳೆ ದಿಕ್ಕನ್ನೇ ಬದಲಿಸಿದೆ ಹೀಗಂತ ಹೇಳಿರೋದು ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಕರ್ನಾಟಕಕ್ಕೆ ಸಂತೋಷದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಕೃಷ್ಣಾ, ಮಲಪ್ರಭಾ, ಹಿರಣ್ಯಕೇಶ ನದಿಗೆ ಅಪಾರ ನದಿ ನೀರು ಹರಿದು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಬರಗಾಲ ಬರಬಹುದು, ಬಹಳ ದೊಡ್ಡ ಸಮಸ್ಯೆ ಆಗಬಹುದಂತ ಕುಡಿ ನೀರು ರೈತರಿಗೆ. ಅದು 2-3 ದಿವಸದಲ್ಲಿ ದಿಕ್ಕನ್ನು ಬದಲಾಯಿಸಿದೆ. ಕರ್ನಾಟಕ ಒಂದೊಳ್ಳೆ ಸಂತೋಷದ ವಾತಾವರಣ ನಿರ್ಮಾಣ ಆಗಿದೆ. ಡ್ಯಾಮ್ಗಳಿಗೂ ನೀರು ಸಾಕಷ್ಟು ಬರ್ತಾ, ಇನ್ನೂ ಬರ್ಬೇಕು. ಇಡಕಲ್ ಡ್ಯಾಮ್ಗೆ ಕಡಿಮೆ ಇದೆ, ಇನ್ನೂ ಬರಬೇಕು. ಬೇರೆ ನದಿ ಎಲ್ಲ ಓವರ್ಫ್ಲೋ ಆಗಿದೆ. ನಮ್ ಕೃಷ್ಣ ಇರ್ಬೋದು, ಹಿರಣ್ಯಕೇಶಿ, ಮಲಪ್ರಭಾ ಬರ್ತಾ ಇದೆ. ಘಟಪ್ರಭಕ್ಕೆ ಇನ್ನೂ ಜಾಸ್ತಿ ಬರ್ಬೇಕು. ಅದು ನೀರು ಬಿಡಕ ಕಾಲುವೆಗೆ ನೀರು ಬಿಡಿಸ್ಬೇಕಾಯ್ತು. ಅದಕ್ಕೆ ಬಿಡಿಸ್ಲಿಕ್ಕೆ ನಾವೇ ಖುದ್ದು ಹೋಗಿದ್ದೀವಿ. ಸೊ ಬಿಡಿಸಿದೀವಿ. ಮತ್ತ ಬಾಗಲಕೋಟೆವರೆಗೆ ಕೂಡ ನೀರು ಈಗಾಗಲೇ ಅಲ್ಲಿ ಕೂಡ ಹೋಗಿದೆ. ಸೊ ಆ ಭಾಗದ ರೈತರು ಈಗ ಸಂಪೂರ್ಣವಾಗಿ ಸಂತೋಷ ಆಗಿದ್ದಾರೆ. ಕೆಲವೊಂದಿಷ್ಟು ಸೇತುವೆಗಳೆಲ್ಲ ಅಂದ್ರೆ ಸೇತುವೆಗಳು ಪ್ರತಿ ಸಾರಿ ಆಗ್ತಿದೆ, ಹೊಸದಲ್ರಿ. ಪ್ರತಿ ಸಾರಿ ಐಡೆಂಟಿಫೈ ಮಾಡಿ ದೊಡ್ಡದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಬ್ಯಾರಿಕೇಡ್ ಹಾಕಿ ಸ್ವಲ್ಪ ಈಗಾಗಲೇ ಪೊಲೀಸರು ಪ್ರಿಕಾಷನ್ ಮಾಡಿದ್ದಾರೆ. ಎಲ್ಲ ಕಡೆ ಸ್ಟಾಪ್ ಮಾಡಿದ್ದಾರೆ. ಫಾರೆಸ್ಟ್ ಅಲರ್ಟ್ ಆಗಿದ್ದಾರೆ. ಸೊ ಎಲ್ಲರೂ ಪ್ರಿಕಾಷನ್ ತೋದಾರೆ. ಮಳೆ ಸರ್ ಇನ್ನು 4-5 ದಿವಸ ಮಳೆ ಇದೆ ಅಂತ ಅಂದಾಜಿದೆ. ಅಷ್ಟಾದ್ರೂ ಸಾಕು. ಈಗ ಅಂದ್ರೆ ಅಟ್ಲೀಸ್ಟ್ ಒಂದು 3-4 ತಿಂಗಳಾದ್ರೆ ಒಂದು ಹಂತಕ್ಕೆ ದಾಟ್ತೀವಿ. ಇವತ್ತು ಮೋಡ ಬಿತ್ತನೆ ಕೂಡ ಹಾವೇರಿಯಲ್ಲಿ ಚಾಲನೆ ಮಾಡಿದರೆ ಅಲ್ಲಿ ಒಳ್ಳೆ ಎಕ್ಸ್ಟ್ರಾ ಮಳೆ ಆಗಿದೆ ಅಂತ ಅಲ್ಲಿ ಜನ ಹೇಳ್ತಿದ್ದಾರೆ. ಒಂದು ಒಳ್ಳೆ ಪ್ರಯೋಗ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕೂಡ ಅದನ್ನ ಮಾಡ್ಲಿಕ್ಕೆ ಸಿಎಂ ಅವರಿಗೆ ಒತ್ತಾಯ ಮಾಡ್ತಾರೆ.